ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಕುರ್ಚಿ ಕದನ ಕಾವೇರಿದೆ. ವಿಧಾನಮಂಡಲದ ಅಧಿವೇಶನದ ಬಳಿಕ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ತಮ್ಮದೇ ಆದಂತಹ ಕೈಕಮಾಂಡ್ಗೆ ವಾರ್ನರ್ ಅನ್ನ ಮಾಡಿದ್ದಾರೆ. ಇದು ಕೈಕಮಾಂಡ್ಗೆ ಶಾಕ್ ಕೂಡ ಆಗಿದೆ. ಇದ್ರ ಬೆನ್ನಲ್ಲೇ ಸಿದ್ದು ಅಂಡ್ ಟೀಮ್ ಮತ್ತಷ್ಟು ಆಕ್ಟಿವ್ ಆಗಿದೆ. ಬೆಳಗಾವಿಯ ಸಾಹುಕಾರ ಕನಕಪುರದ ಕುಬೇರನಿಗೆ ಮತ್ತೊಂದು ಶಾಕ್ ಅನ್ನ ನೀಡಿದ್ದಾರೆ. ಏನದು ಶಾಕ್? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಸಿಎಂ ಕುರ್ಚಿ ಕದನದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಗಟ್ಟಿಯಾಗಿದ್ದಾರೆ. ಇದು ಅವರ ಆಪ್ತ ಮಂತ್ರಿಗಳಿಗೆ ಮತ್ತಷ್ಟು ಖುಷಿಯನ್ನ ಸಹ ತರಿಸಿದೆ. ಅವರ ಉತ್ಸಾಹ 100ಕ್ಕೆ 100ರಷ್ಟು ಮತ್ತಷ್ಟು ಹಿಮ್ಮಡಿಯಾಗಿದೆ. ಇದು ಡಿಕೆ ಶಿವಕುಮಾರ್ ಅವರಿಗೆ ಆತಂಕವನ್ನ ಕೂಡ ಇತ್ತ ಸೃಷ್ಟಿ ಮಾಡಿದೆ. ಹೀಗಾಗಿ ಜನವರಿ 6ಕ್ಕೆ ನನ್ನನ್ನ ಸಿಎಂ ಮಾಡಲೇಬೇಕು ಅಂತ ಹೇಳಿ ಕಮಾಂಡ್ಗೆ ಎಚ್ಚರಿಕೆಯನ್ನ ಡಿಕೆ ನೀಡಿದ್ದಾರೆ ಅಂತ ಹೇಳಲಾಗಿದೆ. ಏನೋ ಶಾಸಕರ ಬೆಂಬಲ ಇರ್ಲಿ ಬಿಡ್ಲಿ, ಅಷ್ಟೊತ್ತಿಗಾಗ್ಲೇ ಸಿಎಂ ಸೀಟು ನನ್ನ ಕೆಳಗಿರ್ಬೇಕು ಅಂತ ಹೇಳಿ ಕಮಾಂಡ್ಗೆ ಡಿಕೆ ತಿಳಿಸಿದ್ದಾರೆ ಅಂತ ಕೂಡ ಹೇಳಲಾಗಿದೆ. ಇದು ಕಮಾಂಡ್ ನಾಯಕರಿಗೆ ಧರ್ಮ ಸಂಕಟವನ್ನ ತಂದೊಡ್ಡಿದೆ. ಇದರ ಬೆನ್ನಲ್ಲೇ ಸಿಎಂ ಅಂಡ್ ಟೀಮ್ ಮತ್ತಷ್ಟು ಆಕ್ಟಿವ್ ಕೂಡ ಆಗಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಅನ್ನ ಕೂಡ ಇಟ್ಟಿದೆ. ಇಷ್ಟಕ್ಕೂ ಡಿಕೆ ಶಿವಕುಮಾರ್ ಚೆಕ್ಮೇಟ್ ಇಟ್ಟಿರೋದು ಬೆಳಗಾವಿಯ ಸಾಹುಕಾರ ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಮಂತ್ರಿ ಸತೀಶ್ ಜಾರಕಿಹೊಳಿ. ಇಷ್ಟಕ್ಕೂ ಬೆಳಗಾವಿಯ ಸಾಹುಕಾರ ಕನಕಪುರ ಕುಬೇರನಿಗೆ ಇಟ್ಟಿರುವಂತಹ ಚೆಕ್ಮೇಟ್ ಆದ್ರೂ ಏನು ಅಂತ ನಾವು ನೋಡೋದಾದ್ರೆ, ಕಾಂಗ್ರೆಸ್ನ ಮುಂದಿನ ಸಿಎಂ ಅಭ್ಯರ್ಥಿ ಸಿಎಂ ಸಿದ್ದರಾಮಯ್ಯ ಅವರ ಅಹಿಂದ ಉತ್ತರಾಧಿಕಾರಿ ಅಂತಾನೆ ಹೇಳಿ ಬಿಂಬಿತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಅಳೆದು ತೂಗಿ ಡಿಕೆಗೆ ಸಿಎಂ ಕನಸಿಗೆ ಚೆಕ್ಮೇಟ್ ಅನ್ನ ಇಟ್ಟಿದ್ದಾರೆ. ತುಂಬಾನೇ ಚಾಣಾಕ್ಷತನದಿಂದ ಸತೀಶ್ ಜಾರಕಿಹೊಳಿ ಅವರು ಡಿಕೆಗೆ ಅಡ್ಡಗಾಲಾಗಿದ್ದಾರೆ. ಅದು ಹೇಗಪ್ಪ ಅಂತ ಅಂದ್ರೆ, ಡಿಕೆ ಶಿವಕುಮಾರ್ ಅವರನ್ನ ತಡೆಯೋದಕ್ಕೆ ಸತೀಶ್ ಜಾರಕಿಹೊಳಿ ಬಳಸ್ಕೊಂಡಿರುವಂತಹದ್ದು 3 ಅಕ್ಷರದ ಪದ. ಅದು ಬೇರೆ ಯಾವುದು ಅಲ್ಲ, ಬಜೆಟ್. ಮುಂದಿನ ಬಜೆಟ್ ಸಿದ್ದರಾಮಯ್ಯ ಅವರೇ ಮಂಡಿಸ್ತಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಸಂಕ್ರಾಂತಿ ಮುಗಿದ ಮೇಲೆ ಇದ್ರ ಬಗ್ಗೆ ಮಾತಾಡೋಣ ಅಥವಾ ಹೇಳೋಣ, ಅದಕ್ಕೆ ಪಕ್ಷ ಹೈಕಮಾಂಡ್ ಇದೆ, ನಾವು ಯಾರೂ ಕೂಡ ದೆಹಲಿಗೆ ಹೋಗೋದೇ ಇಲ್ಲ. ಸಿಎಂ ಬಗ್ಗೆ ಏನು ಹಾದಿಯಲ್ಲೂ ಹೇಳೋದಲ್ಲ, ಅದು ಹಾದಿಯಲ್ಲಿ ಸಿಗೋದು ಕೂಡ ಹಾದಿ ಬೀದಿಯಲ್ಲಿ ಸಿಗುವಂತಹದ್ದಲ್ಲ. ಅದಕ್ಕೆ ತನ್ನದೇ ಆದಂತಹ ದಾರಿ ದಾಟಿ ಕೂಡ ಇದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ಸಿಎಂ ಗಾದಿಗೆ ಇರೋದಕ್ಕೆ ಜನವರಿ 6ನೇ ಎದುರು ನೋಡ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಶಾಕ್ ಅನ್ನು ನೀಡಿದ್ದಾರೆ. ಇದಕ್ಕೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗ್ತಾರಾ, ಇಲ್ಲ ಸಿಎಂ ಆಗಿ ಮುಂದಿನ ಬಜೆಟ್ ಅನ್ನ ಮಂಡಿಸ್ತಾರಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.